ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರು ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದಾರೆ? ಸುಶಾಂತ್, ಏನ್ ಮಾತಾಡ್ತಾ ಇದ್ದೀರಾ? ಅವ್ರೇನ್ ಸಾಮಾನ್ಯ ವ್ಯಕ್ತಿ ಅಂತ ಅನ್ಕೊಂಡ್ರಾ? ಬ್ಯುಸಿ ಇರೋ ವ್ಯಕ್ತಿ. ಆ ಕೆಲ್ಸ ನಾವ್ ಮಾಡಕ್ಕಾಗ್ತಿತ್ತಾ? ಇದನ್ನೆಲ್ಲ ಎಷ್ಟು ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಬರಕ್ ಒಂದ್ 10 ನಿಮಿಷ ಲೇಟ್ ಆಗುತ್ತೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ವೇಟ್ ಮಾಡಿದ್ರಾಯ್ತು. ಸಾರಿ ಲೇಟ್ ಆಗೋಯ್ತು, ಕ್ಷಮಿಸಿ. ಪರವಾಗಿಲ್ಲ ಸರ್. ನಾನ್ ಲೇಟಾಗಿ ಯಾಕೆ ಬಂದೆ ಅಂತ ಕೇಳೋದಿಲ್ವಾ? ನೀವು ಕೇಳದೆ ಇದ್ರು ಹೇಳ್ಬೇಕಾಗಿರೋದು ನನ್ನ ಧರ್ಮ. ನಾನು ಲೇಟಾಗಿ ಬಂದಿದ್ದ ಕಾರಣನೇ ನಿಮ್ ಕೆಲ್ಸನೇ. ನಾನಿವತ್ತು ಇನ್ಶೂರೆನ್ಸ್ ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಯಾರ ಹತ್ರ ಮಾತಾಡಬೇಕು ಏನು ಅಂತ ಕ್ಲಿಯರ್ ಆಗಿ ಮಾತಾಡ್ಕೊ ಬಂದಿದ್ದೀನಿ. ಅವ್ರು ಕೊಡೋದನ್ನ ಕೊಟ್ಬಿಟ್ಟು ಸರಿ ಮಾಡಿ ಬಂದಿದ್ದೀನಿ. ಒಬ್ಬ ಆಫೀಸರ್ ಮಾತ್ರ ತುಂಬಾ ಸ್ಟ್ರಿಕ್ಟ್ ಆಗಿದ್ದ ಸರ್. ಅವನ್ನ ಕನ್ವಿನ್ಸ್ ಮಾಡೋದೇ ನನ್ಗಿಷ್ಟೊತ್ತಾಗೋಯ್ತು. ಈಗ ಇದ್ದಿದ್ದೊಂದು ಕೆಲಸನೂ ಮುಗಿಸ್ಬಿಟ್ಟೆ. ನನ್ನ ಕಡೆಯಿಂದ ಯಾವ ಸಮಸ್ಯೆನೂ ಬರಲ್ಲ. ಮಿಸ್ಟರ್ ಸುಶಾಂತ್, ನಿಮ್ ಕಡೆಯಿಂದನೂ ಯಾವ ಸಮಸ್ಯೆನೂ ಬರಬಾರ್ದು. ಸರ್, ನಮ್ಮಿಂದ ಯಾವ ಸಮಸ್ಯೆನೂ ಬರಲ್ಲ ಸರ್. ಇನ್ಶೂರೆನ್ಸ್ ಅಮೌಂಟ್ ಯಾವಾಗ ಬರ್ಬೋದು ಸರ್? ಏನ್ರಿ ಈಗ ಮಾತಾಡ್ತಿದ್ರ ಸುಶಾಂತ್? ಇನ್ಶೂರೆನ್ಸ್ ಕಂಪ್ನಿಯವರು ಅಷ್ಟೊಂದು ಈಸಿಯಾಗಿ ಕೊಟ್ಬಿಡ್ತಾರ? ಅದು ನಿಮ್ಗೂ ಗೊತ್ತು, ನನಗೂ ಗೊತ್ತು. ಅದ್ಯಾಕೆ ಕೇಳ್ತೀರಾ ನೋಡಿ ನೀವು. ಆದ್ರೆ ನಾನು ಆ ಕೇಸ್ನ ಹ್ಯಾಂಡ್ಲ್ ಮಾಡಿರೋ ರೀತಿನೇ ಬೇರೆ. ಇನ್ಶೂರೆನ್ಸ್ ಕಂಪನಿಯವರು ಪ್ರತಿಯೊಂದು ರಿಪೋರ್ಟ್ನೂ ಚೆಕ್ ಮಾಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನೊಂದು ಚೆಕ್ ಇಟ್ಟು ಬಂದಿದ್ದೀನಿ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನೋಡಿ, ನಾನು ನಿಮ್ಮ ಹತ್ರ ಕಮಿಟ್ ಆದಂಗೆ ಇನ್ಶೂರೆನ್ಸ್ ಅಮೌಂಟ್ ಕೊಡಿಸೋ ಜವಾಬ್ದಾರಿ ನಂದು. ದುಡ್ಡು ಬರ್ತಿದ್ದಾಗೆ ಪರ್ಸೆಂಟೇಜ್ ಕೊಡೋ ಜವಾಬ್ದಾರಿ ನಿಮ್ದು. ಅದಾದ್ಮೇಲೆ ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಹಾಗೆ ಆಗ್ಲಿ ಸರ್. ಇನ್ಶೂರೆನ್ಸ್ ಅಮೌಂಟು 100% ಬರುತ್ತಲ್ವಾ? ಅರೆ, ಅದೇ ನಿಂಗೆ ಹೇಳ್ತಾ ಇದ್ದೀರಾ? 100% ಬರುತ್ತ್ರಿ.